ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜೂನ್ ತಿಂಗಳ ಮಾಸ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಕರ್ಕಾಟಕ ರಾಶಿ ಸಂಜಾತರಲ್ಲಿ ಪುನರ್ವಸು ಹಾಗೂ ಪುಷ್ಯಮಿ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳು ಉಂಟು. ಆಶ್ಲೇಷ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರಫಲ. ಕರ್ಕಾಟಕ ರಾಶಿ ಸಂಜಾತರು ಪ್ರಧಾನವಾಗಿ ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನ ಕಾಳಜಿ ಹಾಗೂ ಜಾಗೃತೆಯನ್ನು ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂದರೆ 2ನೇ ತಾರೀಕಿನಿಂದ ನಿಮ್ಮ ರಾಶಿಯಲ್ಲಿಯೇ ಗುರು ಸಂಚಾರವಿದ್ದು ಅಷ್ಟಮದಲ್ಲಿ ಅಂದರೆ ಕುಂಭರಾಶಿಯಲ್ಲಿ ರಾಹು ಮತ್ತು ದ್ವಿತೀಯದಲ್ಲಿ ಸಿಂಹರಾಶಿಯಲ್ಲಿ ಕೇತುವಿನ ಸಂಚಾರವಿರುವುದರಿಂದ ಶೀತೋಷ್ಣ ವೈಪರೀತ್ಯ, ವಾತ, ನರದೌರ್ಬಲ್ಯತೆ, ರಕ್ತ ಸಂಬಂಧಿತ ಹಾಗೂ ಕೆಳಬೆನ್ನು ಹಾಗೂ ಬೆನ್ನು ನೋವಿನ ತೀವ್ರತೆ ಹೆಚ್ಚಾಗಿ ಈ ತಿಂಗಳಲ್ಲಿ ಕರ್ಕಾಟಕ ರಾಶಿ ಸಂಜಾತರನ್ನು ಕಾಡಬಹುದು. ಕರ್ಕಾಟಕ ರಾಶಿ ಸಂಜಾತರು ಪಥ್ಯಾಹಾರವನ್ನು ನಿಯಮಿತವಾಗಿ ಸೇವಿಸುವುದು, ಶಿಸ್ತುಬದ್ಧ ದಿನಚರಿಯನ್ನು ಮಾಡಿಕೊಳ್ಳುವುದು, ಸೂಕ್ತವಾದಂತಹ ವಿಶ್ರಾಂತಿ ಹಾಗೂ ಅಗತ್ಯಕ್ಕೆ ತಕ್ಕಂತಹ ಲಘು ವ್ಯಾಯಾಮಗಳನ್ನು ಮಾಡುವುದು, ಔಷಧೋಪಚಾರಗಳನ್ನು ಯಾವುದೇ ಕಾರಣಕ್ಕೆ ತಪ್ಪಿಸದೇ ಇರುವುದು, ಮಾನಸಿಕವಾಗಿ ಚಿಂತೆ, ಅಶಾಂತಿ, ಯೋಚನೆಗಳಿಂದ ಬಳಲದೆ ಸಾಧ್ಯವಾದಷ್ಟು ದೃಢ ಮನಸ್ಸಿನಿಂದ, ದೃಢ ಸಂಕಲ್ಪದಿಂದ, ಇಚ್ಛಾಶಕ್ತಿಯಿಂದ ಬರುವಂತಹ ಎಲ್ಲ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸುವುದು ನಿಮ್ಮ ಒಂದು ಸ್ವಾಸ್ಥ್ಯ ಸಂರಕ್ಷಣೆಯ ಶಕ್ತಿಯೂ ಹೌದು, ಗುಟ್ಟು ಹೌದು. ಏಕೆಂದರೆ ಆರೋಗ್ಯವಂತಹ ಖಲು ಭಾಗ್ಯವಂತಹ ಎಂದು ಹಿರಿಯರು ಏನು ಹೇಳಿದ್ದಾರೋ ಅದು ಈಗೀಗ ನಿಮ್ಮ ಅನುಭವಕ್ಕೆ ಬರುತ್ತಿದೆ. ಹೀಗಾಗಿ ಆರೋಗ್ಯ ಸಂರಕ್ಷಣೆಗೆ ಮೊದಲ ಆದ್ಯತೆ ಇರಲಿ. ಇನ್ನು ಕೌಟುಂಬಿಕ ವಿಚಾರವಾಗಿ ಆಗಾಗ್ಗೆ ಏರುಪೇರುಗಳು ಇದ್ದರೂ ಸಹಿತ ನಿಮ್ಮ ಕುಟುಂಬದ ಸದಸ್ಯರು ಸದಾ ನಿಮ್ಮ ಪರವಾಗಿಯೇ ಇರುತ್ತಾರೆ ಹಾಗೂ ನಿಮ್ಮ ಒಳಿತನ್ನೇ ಬಯಸುತ್ತಾರೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಸಣ್ಣ ಪುಟ್ಟ ವಿಚಾರಗಳಿಗೆ ತಾಳ್ಮೆ ಕಳೆದುಕೊಂಡು ಆವೇಶ, ಆಕ್ರೋಶಭರಿತ ನಡೆ ನುಡಿಯಾಗಲಿ ನಿಮ್ಮನ್ನು ಕಾಡಿಸದೇ ಇರಲು ಸಾಧ್ಯವಾದಷ್ಟು ಶಾಂತ ಸಮಾಧಾನದಿಂದ ಸಂಯಮದಿಂದ ವರ್ತಿಸುವುದು ಅತ್ಯಗತ್ಯ. ಹಣಕಾಸಿನ ವಿಚಾರವಾಗಿ ನಿಮ್ಮ ನಿರೀಕ್ಷೆಗಿಂತಲೂ ಹೆಚ್ಚಾಗಿಯೇ ಹಣ ಸಂಪಾದನೆಯಾಗಲಿದೆ ಹಾಗೂ ನಿಮ್ಮ ಆಪ್ತೇಷ್ಟ ಮಿತ್ರವರ್ಗದ ಸಹಾಯವೂ ಸಹಿತ ನಿಮಗೆ ದೊರೆಯಲಿದೆ. ವಿದ್ಯಾರ್ಥಿ ವರ್ಗಕ್ಕೆ ಅತ್ಯಂತ ಹೆಚ್ಚಿನ ಶುಭ ಫಲಗಳಿದೆ. ಉನ್ನತ ವ್ಯಾಸಂಗದಲ್ಲೂ ನೀವು ಯಶಸ್ಸನ್ನು ಸಾಧಿಸಲಿದ್ದೀರಿ. ಸಂದರ್ಶನಗಳಲ್ಲಿ ಜಯವಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹಿತ ನೀವು ಜಯಗಳಿಸಲಿದ್ದೀರಿ. ನಿಮ್ಮ ಉತ್ತಮವಾದಂತಹ ಅಂಕಗಳಿಕೆ ಹಾಗೂ ಪ್ರಾಯೋಗಿಕವಾಗಿ ನಿಮ್ಮಲ್ಲಿರುವಂತಹ ಒಂದು ಉತ್ತಮ ಗುಣ ಸ್ವಭಾವದಿಂದಾಗಿ ನಿಮಗೆ ಉತ್ತಮವಾದಂತಹ ಉದ್ಯೋಗ ಪ್ರಾಪ್ತಿಯೋಗವೂ ಉಂಟು. ಹೀಗಾಗಿ ಹಣಕಾಸು ಹಾಗೂ ಉದ್ಯೋಗ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಹಿನ್ನಡೆ ಇಲ್ಲದೆ ಎಲ್ಲ ರೀತಿಯಿಂದಲೂ ನಿಮಗೆ ಒಳ್ಳೆಯದೇ ಈ ಜೂನ್ ತಿಂಗಳಲ್ಲಿ ಆಗಲಿದೆ. ವಿದ್ಯಾರ್ಥಿ ವರ್ಗಕ್ಕೆ ಯಾವ ರೀತಿಯಾಗಿ ಅಧಿಕ ಶುಭ ಫಲಗಳಿದೆಯೋ ವ್ಯಾಪಾರಿ ವರ್ಗಕ್ಕೂ ಸಹಿತ ಅದೇ ರೀತಿಯಾದಂತಹ ಎಲ್ಲ ಶುಭ ಫಲಗಳು ಜೂನ್ ತಿಂಗಳಲ್ಲಿ ಲಭ್ಯವಿದೆ. ಆಹಾರೋದ್ಯಮ, ಕಮಿಷನ್ ಆಧಾರಿತ ಉದ್ಯೋಗ ಅಥವಾ ವ್ಯಾಪಾರದಲ್ಲಿರುವವರು, ವಸ್ತ್ರ, ದಿನಸಿ, ಆಹಾರೋದ್ಯಮ, ವಾಹನೋದ್ಯಮ, ಗಣಿಗಾರಿಕೆ, ಎಲೆಕ್ಟ್ರಿಕಲ್ಸ್ ಹಾಗೂ ಕಂಪ್ಯೂಟರ್ಸ್ ವಸ್ತುಗಳ ಮಾರಾಟಗಾರರು, ಗೃಹೋಪಕರಣ ವಸ್ತುಗಳ ವ್ಯಾಪಾರಿಗಳು ಮತ್ತು ಮಾರಾಟಗಾರರು, ಷೇರು ವ್ಯವಹಾರಿಗಳು,
ಹಾಗೂ ಹಣಕಾಸು ಹೂಡಿಕೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಕರ್ಕಾಟಕ ರಾಶಿ ಸಂಜಾತರಿಗೆ ಅತಿ ಹೆಚ್ಚಿನ ಲಾಭ ಹಾಗೂ ಆದಾಯ ಈ ತಿಂಗಳಲ್ಲಿ ಬರಲಿದೆ. ಮಕ್ಕಳ ವಿಚಾರದಲ್ಲಿಯೂ ಸಹಿತ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಶುಭ ಫಲಗಳನ್ನು ನಿರೀಕ್ಷಿಸಬಹುದು. ಮಕ್ಕಳ ನಡೆ ನುಡಿ ಹಾಗೂ ಅವರು ನಿಮ್ಮ ಬಗ್ಗೆ ತೆಗೆದುಕೊಳ್ಳುವಂತಹ ಕಾಳಜಿಯಿಂದ ನಿಮಗೂ ಸಹಿತ ಮಾನಸಿಕವಾಗಿ ಶಾಂತಿ ಸಮಾಧಾನ ಸಿಗಲಿದೆ. ವಿದ್ಯಾರ್ಥಿ ವರ್ಗಕ್ಕೆ, ವ್ಯಾಪಾರಿ ವರ್ಗಕ್ಕೆ ಯಾವ ರೀತಿಯಾಗಿ ಉತ್ತಮವಾದಂತಹ ಫಲಗಳಿದೆಯೋ ಕರ್ಕಾಟಕ ರಾಶಿಯ ಸ್ತ್ರೀ ವರ್ಗಕ್ಕೂ ಸಹಿತ ಅಷ್ಟೇ ಉತ್ತಮವಾದಂತಹ ಶುಭ ಫಲಗಳು ತಿಂಗಳು ಪೂರ್ತಿ ಲಭ್ಯವಾಗಲಿದೆ. ಉದ್ಯೋಗಿಗಳಿಗೂ ಸಹಿತ ಸಹೋದ್ಯೋಗಿ ಹಾಗೂ ಮೇಲಧಿಕಾರಿಗಳ ಸಹಕಾರ ಬೆಂಬಲವಿರಲಿದೆ. ಇದರಿಂದ ನಿಮಗೆ ಸತ್ಕೀರ್ತಿ ಸಮ್ಮಾನ ಯೋಗವು ಪ್ರಾಪ್ತವಾಗಲಿದೆ. ಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ಕರ್ಕಾಟಕ ರಾಶಿ ಸಂಜಾತರಿಗೆ ಉದ್ಯೋಗದಲ್ಲಿ ಬಡ್ತಿ ಹಾಗೂ ಉನ್ನತಿ ಸಿಗುವ ಯೋಗಗಳು ಉಂಟು. ಹಾಗೆಯೇ ಈ ತಿಂಗಳಲ್ಲಿ ಸಂಬಂಧ ನಿಶ್ಚಯವಾಗುವುದು, ಕಂಕಣ ಬಲ ಪ್ರಾಪ್ತಿಯಾಗುವುದು ಹಾಗೂ ಕುಟುಂಬ ವರ್ಗದಲ್ಲಿ ಶುಭ ಮಂಗಳ ಕಾರ್ಯಗಳು ನಡೆಯುವುದು ನಿಮ್ಮಲ್ಲಿ ಹೊಸ ಹುಮ್ಮಸ್ಸು, ಶಕ್ತಿ ಹಾಗೂ ಚೈತನ್ಯವನ್ನು ತರಲಿದೆ. ಒಟ್ಟಾರೆಯಾಗಿ ಹೇಳುವುದಾದಲ್ಲಿ ಜೂನ್ ತಿಂಗಳು ಕರ್ಕಾಟಕ ರಾಶಿ ಸಂಜಾತರಿಗೆ ಬಹುತೇಕ ಎಲ್ಲ ವಿಚಾರಗಳಲ್ಲಿಯೂ ಒಳಿತು ಹಾಗೂ ಅಭಿವೃದ್ಧಿಯೇ ಆಗಲಿದ್ದು, ಈ ಒಂದು ಅಭಿವೃದ್ಧಿಯ ಓಟ ದಿನಗಳು, ವಾರಗಳು, ತಿಂಗಳುಗಳು ಕಳೆಯುತ್ತಿದ್ದಂತೆಯೇ ಅದು ಜಾಸ್ತಿಯಾಗುತ್ತಾ ಬರುತ್ತದೆ. ಜೂನ್ 2ರಂದು ನಿಮ್ಮ ರಾಶಿಗೆ ಬರುವಂತಹ ಗುರುವು ಅಕ್ಟೋಬರ್ 30ನೇ ತಾರೀಕಿನಿಂದ ನಿಮ್ಮ ಧನಸ್ಥಾನವಾದಂತಹ ಸಿಂಹರಾಶಿಯಲ್ಲಿ ಸಂಚರಿಸಲಿದೆ. ಶನಿಯ ಭಾಗ್ಯಸ್ಥಾನ ಸಂಚಾರದ ಜೊತೆಗೆ ಗುರುವಿನ ರಾಶಿ ಸಂಚಾರ ಮತ್ತು 2ನೇ ಮನೆ ಸಂಚಾರ ಹಾಗೂ 3ನೇ ಮನೆ ಸಂಚಾರ ಇಷ್ಟೂ ಸಹಿತ ಕರ್ಕಾಟಕ ರಾಶಿ ಸಂಜಾತರಿಗೆ ಎಲ್ಲ ರೀತಿಯ ಒಳಿತನ್ನು, ಸೌಖ್ಯವನ್ನು, ಅಭಿವೃದ್ಧಿಯನ್ನು ಕೊಡಲಿದೆ. ಕಾನೂನಾತ್ಮಕ ಹೋರಾಟಗಳಲ್ಲಿ ನಿಮಗೆ ಜಯವಾಗಲಿದೆ. ಕೋರ್ಟಿನ ತೀರ್ಪು ನಿಮ್ಮ ಪರವಾಗಿಯೇ ಬರಲಿದೆ. ಕರ್ಕಾಟಕ ರಾಶಿ ಸಂಜಾತರಿಗೆ ಇರುವಂತಹ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲು ಪ್ರತಿನಿತ್ಯವೂ ತಪ್ಪದೆ ಗಣಪತಿ ಅಥರ್ವಶೀರ್ಷ ಸ್ತೋತ್ರ ಮತ್ತು ಶಿವಾಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸಿ. ಭಗವಂತನ ಸತ್ಕೃಪೆ, ಅನುಗ್ರಹ ನಿಮಗೆ ಪ್ರಾಪ್ತವಾಗಲಿ. ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿ. ನಿಮಗೆ ಒಳಿತುಂಟಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ನಿವೇದಿಸಿಕೊಳ್ಳುತ್ತೇನೆ. ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ತಿಳಿಸಿ. ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.